ನಮಸ್ತೆ, ನಾನು ನಿಮ್ಮನೆ ಮನೆ ಮಗಳು ಮೀನಾಕ್ಷಿ. ಪುಟ್ಕವರಿ 5 ವರ್ಷ 2,000 ಎಪಿಸೋಡನ್ನ ನೀವು ನೋಡಿ ನಾನು ಹರಿಸಿದ್ದೀರಾ. ಹಾಗೆ ಇವಾಗ ಕನ್ನಡ ಮತ್ತು ಜೋಡಿ ಹಕ್ಕಿ ನೋಡ್ತಿದ್ದೀರಾ ಜಿ ಕನ್ನಡದಲ್ಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಮ್ಮ ಸಿನಿಮಾ ಅನ್ನೋದು ನನ್ನ ಬದುಕು. ಅದರಲ್ಲಿ ಈ ಸಿನಿಮಾ ಬಂದು ಬೀದಿ ಬದುಕು. ಅಂದರೆ ನಿತ್ಯ ನಡೆಯುವಂಥ ಒಂದು ಕಥೆನ ಆಧಾರವಾಗಿಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ವೆರಿ ಚಾಲೆಂಜಿಂಗು. ಯಾಕಂದರೆ ದುಬಾರಿ ಸಿನಿಮಾಗಳನ್ನ ಎಲ್ಲರೂ ಮಾಡಿಬಿಡ್ತಾರೆ. ಈ ಸಣ್ಣ ಬಜೆಟಲ್ಲಿ ಸಣ್ಣದಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅದು ಸ್ವಚ್ಛವಾಗಿ ಮಾಡಿದ್ದಾರೆ, ತುಂಬ ಅರ್ಥಪೂರ್ಣವಾಗಿದೆ. ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ. ಆ ಪಾತ್ರನ ಕತೆ ಕೇಳಿ ಆ ಪಾತ್ರ ಒಪ್ಕೊಂಡೆ. ತುಂಬ ಚೆನ್ನಾಗಿದೆ ಪಾತ್ರ. ಇಡೀ ಸಿನಿಮಾ ಪಾತ್ರ ಇದೆ. ಒಂದು ಇವರು ರೇಖಾ, ನನ್ನ ಮೈಸೂರು ಹುಡುಗಿ, ನನ್ನ ಬೆಸ್ಟಿ. ನಾನು ಮೈಸೂರು, ಅವರು ಪ್ರೊಡ್ಯೂಸರ್ ಮೈಸೂರೇ. ಸೊ ನನ್ನ ಮೈಸೂರು, ನನ್ನ ಹೆಮ್ಮೆಯ ಮೈಸೂರು ಹುಡುಗಿ ಪ್ರೊಡ್ಯೂಸ್ ಮಾಡ್ತಿದ್ದಾಳೆ ಅನ್ನೋದು ನಂಗೆ ತುಂಬ ಖುಷಿ. ಹಾಗೆ ಪುರುಷೋತ್ತಮ್ ಸರ್ ಜೊತೆ ನಾನು 15 ವರ್ಷದಿಂದ ಒಡನಾಟ ಇದೆ. ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದ್ದೀನಿ. ಒಂದು ದಸರಿಘಟ್ಟ ಚೌಡೇಶ್ವರಿ ಮಹಾತ್ಮೆ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆಲ್ಬಮ್ ಕೂಡ ಮಾಡಿದ್ವಿ, ಅದು ಹಿಟ್ಟಾಗಿದೆ. ಸೊ ಅವ್ರ ಪೇರಾಗಿ ಮಾಡಿದ್ದು ಅದನ್ನ. ಇವಾಗ ಅವ್ರ ಡೈರೆಕ್ಷನಲ್ಲಿ ಬೀದಿ ಬದುಕು ಮಾಡಿದ್ದೀನಿ ಸಿನಿಮಾ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಕೂತು ಎಂಜಾಯ್ ಮಾಡೋವಂಥ ಸಿನಿಮಾ. ಅಂದರೆ ಎಂಜಾಯ್ ಅನ್ನೋದಕ್ಕೆ ನಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ ಅದೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮ್ಮ ಎದ್ದ ತಕ್ಷಣ ನಾವೇನು ನೋಡ್ತೀವಿ, ಸೊ ಮಲಗ್ದಾಗ ಏನು ಕನಸು ಕಾಣ್ತೀವಿ, ಕೆಲವೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಏನು ಕನಸು ಕಾಣ್ತಾರೆ, ಅದು ಸಿನಿಮಾ. ಒಂದು ಮಗುಗೋಸ್ಕರ ಅವರಮ್ಮ ಏನು ಕಷ್ಟಪಡ್ತಾರೆ ಅನ್ನೋದೊಂದು ಎಳೆ ಇಟ್ಕೊಂಡು ತುಂಬ ಅದನ್ನ ರಿಚ್ ಆಗಿ ತೋರಿಸಿದ್ದಾರೆ. ಆ ಎಳೆನೇ ಒಂದು ರಿಚ್ ಆಗಿ ತೋರಿಸಿರುವಂಥ ನಮ್ಮ ಡೈರೆಕ್ಟರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ನಮ್ಮ ಸಿನಿಮಾನ ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.